ಕ್ಲಾಸಲ್ಲಿ ನಾನು 10th ಮ್ಯಾಥಮೆಟಿಕ್ಸ್ನ ಹೇಳ್ತಿದ್ದೇನೆ. 10th ಮ್ಯಾಥಮೆಟಿಕ್ಸ್ 1 by 1 ಸಿಲೆಬಸ್ ನೋಡೋಕ್ಕಿಂತ ಮೊದಲು ನಾನು ಬೇಸಿಕ್ಸ್ನ ಹೇಳ್ತೀನಿ. ಮೊದಲು ಎಲ್ಲ ಬೇಸಿಕ್ಸ್ ಬಗ್ಗೆ ನಿಮಗೆ ಐಡಿಯಾಸ್ ಕೊಡ್ತೀನಿ. ಬೇಸಿಕ್ಸ್ ಏನೇನಿದೆ ಅದೆಲ್ಲ ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ಸಿಲೆಬಸ್ಗೆ ಹೋಗೋಣ. ಫಸ್ಟ್ ನಾವು ಮ್ಯಾಥಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಮ್ಯಾಥಮೆಟಿಕ್ಸಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅಂತ ನೋಡೋಣ. ಸೊ ನನಗೆ ಹೇಳಿ ಚಿಲ್ಡ್ರನ್ಸ್, ಈ ಕ್ಲಾಸ್ ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಪೂರ್ತಿ ಬೇಸಿಕ್ಸ್ ಕ್ಲಾಸ್ ಆಗೋ ತನಕ ನೀವು ಪೇಷನ್ಸ್ ಇಂದ ಕೂತು ಕೇಳಬೇಕು ನನ್ನ ಕ್ಲಾಸ್ನ. ರೆಡಿ ಇದ್ದೀರಾ ಕೇಳೋದಕ್ಕೆ? ರೆಡಿ ಇದ್ದೀರಾ? ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಮ್ಯಾಥಮೆಟಿಕ್ಸ್ ನಮ್ಗೆ ಯಾಕೆ ಬೇಕಂತ ಹೇಳಿ. ಮ್ಯಾಥಮೆಟಿಕ್ಸ್ ಯಾಕೆ ಬೇಕು ನಮ್ಗೆ? ಯಾಕೆ ಬೇಕು? ರೈಟ್, ಒಬ್ರು ಹೇಳ್ತೀರಿ ಡೈಲಿ ಲೈಫಲ್ಲಿ ವರ್ಕ್ ಮಾಡೋದಿಕ್ಕೆ ನಮಗೆ ಮ್ಯಾಥಮೆಟಿಕ್ಸ್ ಯೂಸ್ ಆಗ್ತದೆ ಅಂತ ಹೇಳ್ತೀರಿ. ಯಾವ್ಯಾವ ವರ್ಕನ್ನು ಮಾಡೋದಿಕ್ಕೆ ಯೂಸ್ ಆಗ್ತದೆ? ಯಾವ್ಯಾವ ಕೆಲಸ ಮಾಡೋದಿಕ್ಕೆ ಯೂಸ್ ಆಗ್ತದೆ? ಫಸ್ಟ್ ಮೇನ್ ಕೆಲಸ ಮಾಡೋದಿಕ್ಕೆ ಯೂಸ್ ಆಗೋದೇ ಯಾವುದು? ಬಿಸ್ನೆಸ್ ಮಾಡ್ತಿರ್ತೀರ. ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಆದವರು ಬಿಸ್ನೆಸ್ ಮಾಡ್ತಿರ್ತಾರೆ. ಬಿಸ್ನೆಸ್ಸಲ್ಲಿ ಯೂಸ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಸ್ಟಡಿ ಮಾಡುವಾಗ ಯೂಸ್ ಆಗ್ತದೆ. ಸ್ಟಡಿ ಮಾಡುವಾಗ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ ಯೂಸ್ ಆಗ್ತದೆ. ಮತ್ತೆ ಎಲ್ಲಿ ಎಲ್ಲಿ ಯೂಸ್ ಆಗ್ತದೆ? ಏನಾದರೂ ಥಿಂಗ್ಸನ್ನು ನೋಡಿದರೆ ನೀವು ಅವು ಎಷ್ಟಿದ್ದಾವೆ ಅಂತ ಹೇಳೋದಿಕ್ಕೆ ಬೇಕಾಗ್ತದೆ ಮ್ಯಾಥಮೆಟಿಕ್ಸ್. ಎಷ್ಟಿದ್ದಾವೆ ಅಂತ ಹೇಳೋದಿಕ್ಕೆ ಬೇಕು ಮ್ಯಾಥಮೆಟಿಕ್ಸ್. ಯಾವುದಾದ್ರೂ ಆಬ್ಜೆಕ್ಟ್ ತಗೊಳ್ಳಿ, ಅದು ಎಷ್ಟು ಉದ್ದ ಇದೆ ಅಂತ ಹೇಳೋದಿಕ್ಕೆ ಬೇಕು ನಿಮ್ಗೆ ಮ್ಯಾಥಮೆಟಿಕ್ಸ್. ಅದ್ರ ಸೈಜ್ ಏನಿದೆ, ಅದ್ರ ಶೇಪ್ ಹೇಗೆ ಇದೆ, ಇದೆಲ್ಲವೂ ಹೇಳೋದಿಕ್ಕೆ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಮತ್ತೆ ಎಲ್ಲಿ ಬೇಕು? ಮಾರ್ಕೆಟಿಂಗಲ್ಲಿ ಬೇಕು. ಹೊರಗೆ ನೀವು ಹೋದಾಕ್ರ ಅನ್ಕೊಳ್ಳಿ, ನೀವು ಕಾಯಿಪಲ್ಲೆ ತರೋದಿಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಏನಾದರೂ ತರಕಾರಿ ತರೋದಿಕ್ಕೆ ಹೋಗ್ತಿದ್ದೀರಾ. ಆ ತರಕಾರಿ ತರೋವಾಗ ಅಲ್ಲಿ ನೀವು ಇಷ್ಟು ತರಕಾರಿಗೆ ಎಷ್ಟು ಏನಾದರೂ ಕೇಳ್ತೀರಾ. ಈಗ ಅನ್ಕೊಳ್ಳಿ, ಮಾರ್ಕೆಟಿಗೆ ಹೋಗಿರ್ತೀರ ತರಕಾರಿಯನ್ನು ತರೋದಿಕ್ಕೆ. ಅಲ್ಲಿ ಹೋದಾಕ್ರೆ ನೀವು ಕೇಳ್ತೀರಿ 1 kg ಪೊಟೆಟೋಗೆ ಎಷ್ಟು ಅಂತ ಕೇಳ್ತೀರಿ. 1 kg ಪೊಟೆಟೋ ಅಂತ ಕೇಳ್ತೀರಿ. ಹೋಗಿ 1 kg ಕೊಡ್ರಿ ಅಂತ ಕೇಳ್ತೀರಿ. 1 kg ಅನ್ನೋದು ಅಲ್ಲಿ ಮ್ಯಾಥಮೆಟಿಕ್ಸ್ ಬಂತು. ಮತ್ತು ಎಷ್ಟು 1 kgಗೆ ಎಷ್ಟು ಅಮೌಂಟ್ ಆಗ್ತದೆ ಅಂತ ಕೇಳ್ತೀರಿ. ಅಲ್ಲಿ ಎಷ್ಟು ಅಮೌಂಟ್ ಅನ್ನೋದು ಅದು ಎಲ್ಲಿ ಬಂತು? ಮ್ಯಾಥಮೆಟಿಕ್ಸಲ್ಲಿ ಬಂತು. ಹಾಗಾದರೆ ಎಲ್ಲ ಕಡೆ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ಅದರಲ್ಲಿ ಕೌಂಟ್ ಮಾಡುವಾಗ, ಏನಾದರೂ ಎಣಿಸುವಾಗ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಅಳತೆಯನ್ನು ಮಾಡುವಾಗ ಮ್ಯಾಥಮೆಟಿಕ್ಸ್ ಬೇಕು. ಏನಾದರೂ ಕೆಲಸ ಮಾಡುವಾಗ ಬಿಸ್ನೆಸ್ಸಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಏನಾದರೂ ಸೇಲಿಂಗ್ ಮಾಡುವಾಗ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಹಾಗಾದರೆ ನನಗೆ ಹೇಳಿ ಚಿಲ್ಡ್ರನ್ಸ್, ಮ್ಯಾಥಮೆಟಿಕ್ಸ್ ಅಂದರೆ ಏನು? ಮ್ಯಾಥಮೆಟಿಕ್ಸ್ ಅಂದರೆ ಸಬ್ಜೆಕ್ಟ್ ಅಂತ ಹೇಳ್ತೀರಿ. ಹೌದು, ಸಬ್ಜೆಕ್ಟ್ ಹೌದು. ಮ್ಯಾಥಮೆಟಿಕ್ಸ್ ಅಂದರೆ ಸಬ್ಜೆಕ್ಟ್ ಹೌದು. ಹಾಗಾದರೆ ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ಹೇಳಿ ಏನಂತ? ಮ್ಯಾಥಮೆಟಿಕ್ಸ್ ಅಂದರೆ ನಮಗೆ ಡೈಲಿ ಲೈಫಲ್ಲಿ ಕೆಲಸ ಮಾಡಲು ಮ್ಯಾಥಮೆಟಿಕ್ಸ್ ಬೇಕು. ಮ್ಯಾಥಮೆಟಿಕ್ಸ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಅದಕ್ಕೆ ಮ್ಯಾಥ್ಸ್ ಅಂತ ಅಂತಾರೆ. ಏನು? ಮ್ಯಾಥ್ಸ್ ಅಂತ ಅಂತಾರೆ. ಮ್ಯಾಥಮೆಟಿಕ್ಸ್ ಅಂದರೆ ಏನು ಹೇಳಿ? ಅದು ಒಂದು ಸ್ಟಡಿ. ಲೈಫಲ್ಲಿ ಇದನ್ನು ಒಂದು ನಾವು ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಮ್ಯಾಥಮೆಟಿಕ್ಸ್ ಅಂದರೆ ಇದೊಂದು ಸ್ಟಡಿ. ಎಂಥ ಸ್ಟಡಿ ಅಂದರೆ ಓದೋದು, ಅಂದರೆ ಅಧ್ಯಯನ ಮಾಡೋದು. ಇಲ್ಲಿ ಎದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಂದ್ರೆ ಹೇಳಿ ನೋಡೋಣ. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ? ಇಲ್ಲಿ
ಕೌಂಟಿಂಗ್ ಥಿಂಗ್ಸ್ಗಳನ್ನ ಕೌಂಟ್ ಮಾಡೋದು ಹೇಗೆ ಅಂತ ಸ್ಟಡಿ ಮಾಡ್ತೀವಿ. ಮತ್ತೆ ಏನು ಮ್ಯಾಥಮೆಟಿಕ್ಸ್ ಅಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ. ಇದೊಂದು ಸ್ಟಡಿ ಇದೆ. ಎಂತ ಸ್ಟಡಿ ಅಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ. ಸಿಸ್ಟಮ್ಯಾಟಿಕ್ ಅಂದ್ರೆ ನೀಟಾಗಿ ಡಿಸಿಪ್ಲಿನ್ ಆಗಿ ಕಲಿಯೋದೆ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತಾರೆ. ಏನೇನ್ ಸ್ಟಡಿ ಮಾಡ್ತೀವಿ ಇದರಲ್ಲಿ ನೀವು ಏನೇನ್ ನಾಲೆಜ್ ಅನ್ನ ಗೇನ್ ಮಾಡ್ಕೋತೀರಿ ಅಂದ್ರೆ ಕೌಂಟಿಂಗ್ ಥಿಂಗ್ಸ್ಗಳನ್ನ ಹೇಗೆ ಕೌಂಟ್ ಮಾಡ್ತಾರೆ ಅಂತ ಕಲಿತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಶೇಪ್ಸ್ ಅಂಡ್ ಸೈಜ್ ಆಫ್ ಥಿಂಗ್ಸ್. ಏನು? ಶೇಪ್ಸ್ ಅಂಡ್ ಸೈಜ್ ಆಫ್ ಅ ಥಿಂಗ್ಸ್. ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ತಗೊಳ್ಳಿ. ಇದೊಂದು ಥಿಂಗ್ ಇದೆ, ಇದೊಂದು ವಸ್ತು ಇದೆ. ಇದರದ್ದು ಶೇಪ್ ಮತ್ತೆ ಸೈಜ್ ಅನ್ನ ನೋಡ್ತೀವಿ. ಇದು ನೋಡೋದಿಕ್ಕೆ ಹೇಗೆ ಇದೆ ಅಂತ ಹೇಳೋದು ಶೇಪ್ಸ್ ಆಯ್ತು. ಇದ್ರ ಸೈಜ್ ಎಷ್ಟಿದೆ ಅಂದ್ರೆ ಇದು ಉದ್ದ ಎಷ್ಟಿದೆ, ಅಗ್ಲಿಗೆ ಎಷ್ಟಿದೆ, ಇದೆಲ್ಲ ಸೈಜ್ ಹೇಳ್ತೀವಿ. ನೋಡೋದಿಕ್ಕೆ ಸೈಜ್ ಮತ್ತೆ ಶೇಪ್ ಮತ್ತೆ ಸೈಜ್ ಒಂದು ವಸ್ತುವಿಂದ ಶೇಪ್ ಅನ್ನ ಮತ್ತೆ ಸೈಜ್ ನ ಹೇಳ್ತೀವಿ ನಾವು. ಅದು ಹೇಗೆ ಹೇಳ್ತೀವಿ ಅನ್ನೋದು ಎಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? ಈಗ ಇದೊಂದು ಇಂಕ್ ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಇದು ಎಷ್ಟು? ಇದು ನೋಡೋದಿಕ್ಕೆ ಶೇಪ್ ಹೇಗಿದೆ ಹೇಳಿ ಫಸ್ಟ್. ಹೇಗೋ ಶೇಪ್ ಇದೆ, ಈ ತರ ಶೇಪ್ ಇದೆ ಅಂತ ಹೇಳ್ತೀರಿ ನೀವು. ಈ ಶೇಪ್ ಅಂದ್ರೆ ಏನು? ಇವು ಪ್ರತಿಯೊಂದು ಶೇಪಿಗೂ ಹೆಸರೇನಿದಾವೆ ಅವೆಲ್ಲ ನೀವು ಈ ತರ ಶೇಪ್ ಇರೋ ಆಬ್ಜೆಕ್ಟ್, ಈ ತರ ಇರೋದು, ಮತ್ತೆ ಈ ತರ ಇರೋದು, ಈ ತರ ಇರೋದು, ಇವೆಲ್ಲದ್ರ ಬಗ್ಗೆ ನೀವು ಎದ್ರಲ್ಲಿ ಕಲಿತೀರಿ? ಮ್ಯಾಥಮೆಟಿಕ್ಸ್ ಅಲ್ಲಿ ಕಲಿತೀರಿ. ಇದಕ್ಕೆ ಏನಂತಾರೆ? ಈ ತರ ಶೇಪ್ ಇದಕ್ಕೆ ಹೇಗೆ ಏನಂತಾರೆ? ಇದಕ್ಕೆ ಏನಂತಾರೆ? ಇದಕ್ಕೆ ಏನಂತಾರೆ? ಇದಕ್ಕೆ ಏನಂತಾರೆ? ಇವೆಲ್ಲವನ್ನು ಕಲಿಯೋದು ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ. ಮತ್ತೆ ಏನ್ ಕಲಿತೀರಾ ಅಂದ್ರೆ ಇದ್ರಲ್ಲಿ ಇದು ಎಷ್ಟು ಲೆಂತ್ ಇರ್ಬೋದು ಅಂತ ಚೆಕ್ ಮಾಡ್ತೀರಾ. ಹೇಗೆ ಚೆಕ್ ಮಾಡ್ತೀರಾ? ಸ್ಕೇಲ್ ಅನ್ನ ತಗೊಂಡು ಇದು ಎಷ್ಟಿದೆ ಅಂತ ನೋಡ್ತೀರಿ. ಅದೆಲ್ಲ ಎಷ್ಟಿದೆ ಅಂತ ನೋಡಿ ಅದು ಲೆಂತ್ ಎಷ್ಟಾಗ್ತಿದೆ ಅಂತ ಹೇಳ್ತೀರಿ. ಅಂದ್ರೆ ಇಲ್ಲಿ ಏನ್ ಮಾಡಿದ್ರಿ ನೀವು? ಮೆಜರ್ ಮಾಡಿದ್ರಿ, ಅಳತೆನ ಮಾಡಿದ್ರಿ. ಇದು ಎಷ್ಟು ಉದ್ದಿದೆ, ಅಗ್ಲಿಗೆ ಎಷ್ಟಿದೆ ಅಂತ ಎಲ್ಲ ಮೆಜರ್ ಮಾಡ್ತೀರಿ. ಹಾಗಾದ್ರೆ ಮೆಜರಿಂಗ್ ಥಿಂಗ್ಸ್ ಇಲ್ಲಿ ಏನ್ ಮಾಡಿದ್ರಿ? ಇನ್ನೊಂದು ಏನ್ ಕಲಿತೀರಿ? ಇಂಪಾರ್ಟೆಂಟ್ ಮೆಜರಿಂಗ್ ಥಿಂಗ್ಸ್ ಬಗ್ಗೆ ಕಲಿತೀರಿ. ಯಾವ್ದಾದ್ರು ಥಿಂಗ್ಸ್ ತಗೊಂಡು ಅದನ್ನ ಮೆಜರ್ ಮಾಡ್ತೀರಿ. ಅದರ ಹೈಟ್ ನೋಡ್ತೀರಿ, ವೇಟ್ ನೋಡ್ತೀರಿ, ಮತ್ತೆ ಅದ್ರ ಹೈಟ್ ನೋಡ್ತೀರಿ, ವೇಟ್ ನೋಡ್ತೀರಿ. ಇವೆಲ್ಲವನ್ನು ನೋಡಿ ಮೆಜರ್ನ ಮಾಡ್ತೀರಿ ಯಾವ್ದಾದ್ರು ಥಿಂಗ್ ನ ತಗೊಂಡು. ಮತ್ತೆ ಏನೇನ್ ಕಲಿತೀರಾ ಅಂದ್ರೆ ಕೌಂಟಿಂಗ್ ಥಿಂಗ್ಸ್ ಬಗ್ಗೆ ಕಲಿತೀರಿ. ಅದಾದ್ಮೇಲೆ ಕೌಂಟಿಂಗ್ ಥಿಂಗ್ಸ್ ಬಂದು ಅಂದ್ರೆ ಅವು ಕೌಂಟಿಂಗ್ ಥಿಂಗ್ಸ್ ಮಾಡುವಾಗ ನೀವು ಹೇಗೆ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಥಿಂಗ್ಸ್ ಗಳನ್ನ ಆಡ್ ಮಾಡ್ತಿರ್ತೀರಿ. ಕೌಂಟ್ ಮಾಡಾಗ ನೀವು ಅಲ್ಲಿ ಆಡ್ ಮಾಡೋದು, ಕಳೆಯುವಾಗ ಏನಾದ್ರು ಕೌಂಟಿಂಗ್ ಮಾಡುವಾಗ